ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಮೈಂಡ್ಫುಲ್ ಮೂಮೆಂಟ್. ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಇವತ್ತಿನ ಕ್ಲಾಸಲ್ಲಿ ನಾವು ನೋಡ್ತಿದ್ದೀರಿ ಬಿಸ್ನೆಸ್ ಡಿಸಿಷನ್ ಆ್ಯಂಡ್ ಮಾರ್ಕೆಟ್ ಸ್ಟ್ರಕ್ಚರ್ಸ್ ಅನ್ನೋ ಸಬ್ಜೆಕ್ಟ್ದು ಕ್ವಶನ್ ಪೇಪರ್ನ. ಇದು ಬಂದು 2025 ಒಂದೇ ಕ್ವಶನ್ ಪೇಪರ್ ಇರೋದು ಆ್ಯಸ್ ಪರ್ SCP ಪ್ರಕಾರ. ಆ್ಯಂಡ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ದೀರ ಹಂಗೆ ವೀಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮಗೆ ಟೋಟಲ್ 80 ಮಾರ್ಕ್ಸ್ಗೆ ಕ್ವಶನ್ ಪೇಪರ್ ಅನ್ನೋದು ಇರುತ್ತೆ. ಸೆಕ್ಷನ್ A ಅಲ್ಲಿ ಬಂದು 2 ಮಾರ್ಕ್ಸ್ ಫಸ್ಟ್ ಇರುತ್ತೆ. ಆ್ಯಂಡ್ ನಿಮ್ಗೇನಾದರೂ ನೋಟ್ಸ್ ಬೇಕು, ಬೇರೆ ಇದೊಂದೇ ಸಬ್ಜೆಕ್ಟ್ ಅಲ್ಲ, ಯಾವುದೇ ಸಬ್ಜೆಕ್ಟ್ ಆಗಲಿ, ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇರುತ್ತೆ, ಇನ್ಸ್ಟಾ ಲಿಂಕ್ ಕೂಡ ಇರುತ್ತೆ. ಅಲ್ಲಿ ಬಂದು ನೀವು ಮೆಸೇಜ್ ಮಾಡಿ ನಿಮಗೆ ನೋಟ್ಸ್ ಅನ್ನೋದು ರಿಸೀವ್ ಆಗುತ್ತೆ. ಬಟ್ ಅದಕ್ಕೆ ಪರ್ಟಿಕ್ಯುಲರ್ ಪೇ ನೋಟ್ ಅನ್ನೋದನ್ನ ಪೇ ಮಾಡಬೇಕು ಅಷ್ಟೇ. ಆ್ಯಂಡ್ ನಂದು ವಾಟ್ಸಪ್ ಗ್ರೂಪ್ ಕಡೆ ಇದೆ, ಅದನ್ನು ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡ್ಕೊಳ್ಳಿ. ಅದರಿಂದ ಏನು ಅಡ್ವಾಂಟೇಜು ಅಂದರೆ ಈ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದು ಎಕ್ಸಾಮ್ ಟೈಮಲ್ಲಿ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ದು ನೋಟಿಫಿಕೇಷನ್ ಬಂದಿಲ್ಲ ಅಂದರೆ ವಾಟ್ಸಪ್ ಕಡೆಯಿಂದ ಬಕ್ಕ ಬರುತ್ತೆ. ಸೊ ಅದಕ್ಕೋಸ್ಕರ ಇನ್ನೂ ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಚೆಕ್ಔಟ್ ಮಾಡಿ ನನಗಿಂತ ಫಾಲೋ ಮಾಡ್ಕೊಳ್ಳಿ. ಓಕೆ, ಇಲ್ಲಿಗೆ ಅಂದರೆ ಆಲ್ಮೋಸ್ಟ್ 7 ಕ್ವಶನ್ಸ್ ಕೊಟ್ಟಿರ್ತಾರೆ. ನೀವು 5 ಕ್ವಶನ್ಗೆ ಆನ್ಸರ್ ಮಾಡಬೇಕು ಅಷ್ಟೇ, 2 ಮಾರ್ಕ್ಸ್. ನೆಕ್ಸ್ಟ್ ನೋಡೋಣ. ಆ್ಯಂಡ್ ಸೆಕ್ಷನ್ B ಅಲ್ಲಿ 3 ಬರೀಬೇಕು, 5 ಕೊಟ್ಟಿರ್ತಾರೆ, 6 ಮಾರ್ಕ್ಸ್. ಸಾರಿ, ಇಲ್ಲಿ ಕಿತ್ತೋಗ್ಬಿಟ್ಟಿದೆ, ನಮ್ಮ ಮನೆಗೆ ಇರೋ ರ್ಯಾಬಿಟ್ ಕಚ್ಬಿಟ್ಟಿದೆ. ಓಕೆ, ಆ್ಯಂಡ್ ನಿಮ್ಗೆ ಏನೇ ಒಂದು ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ, ಇಲ್ಲ ವಾಟ್ಸಪ್ ಮಾಡಿ, ನಾನು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮೇನ್ ಕರೆಸ್ಪಾಂಡಿಂಗ್ ಮಾಡ್ತಾ ಇರೋರಿಗೆ ಹೆಲ್ಪ್ ಮಾಡ್ತೀನಿ ನಾನು. ಆ್ಯಂಡ್ ಸೆಕ್ಷನ್ B ಅಲ್ಲಿ 6 ಕ್ವಶನ್ಸ್ ಕೊಟ್ಟಿದ್ದಾರೆ. ನೀವು 3 ಆನ್ಸರ್ 5 ಅದು ಅಲ್ಲಿ 1 ಕ್ಯಾರಿ ಆಗಿರುತ್ತೆ. 5 ಕ್ವಶನ್ಸ್ ಕೊಟ್ಟಿರ್ತಾರೆ, ನೀವು 3 ಆನ್ಸರ್ ಮಾಡಬೇಕು. ಆ್ಯಂಡ್ ಸೆಕ್ಷನ್ C ಅಲ್ಲಿ 3 ಆನ್ಸರ್ ಮಾಡಬೇಕು, ಸೇಮೇ 5 ಕ್ವಶನ್ಸ್ ಅವ್ರು ಕೊಟ್ಟಿರ್ತಾರೆ. 40 ಮಾರ್ಕ್ಸ್ದು. ಆರಾಮಾಗಿ ನೀವು 2 ಕ್ವಶನ್ 40 ಮಾರ್ಕ್ಸ್ ಬರೆದ್ರೆ ಆರಾಮಾಗಿ ನೀವು ಪಾಸೇ ಆಗೋಗ್ಬಿಡ್ತೀರಾ. ಆ್ಯಂಡ್ ನೋಟ್ಸ್ ಆದರೂ ನಿಮ್ಗೆ ಏನೇ ಒಂದು ಡೌಟ್ಸ್ ಇದ್ದರೂ ನೋಟ್ಸಲ್ಲಾದರೂ ನಾನು ಕಳಿಸೋ ನೋಟ್ಸಲ್ಲಿ ಕೂಡ ನೀವು ಅಲ್ಲೇ ಮೆಸೇಜ್ ಮಾಡ್ಬೋದು, ರಿಪ್ಲೈ ಕೊಡ್ತೀನಿ ನಾನು. ಆ್ಯಂಡ್ ಸೆಕ್ಷನ್ D ಲಾಸ್ಟ್ 3 ಸೆಕ್ಷನ್ಸ್ ಇರುತ್ತೆ, A B C D. ಇದು ಲಾಸ್ಟು 10 ಮಾರ್ಕ್ಸ್ ಕ್ವಶನು. ಅಂದರೆ NEP ಅಂದರೆ SCP ಬರೋಕ್ಕಿಂತ ಮುಂಚೆ NEP ಇತ್ತು, ಅದರಲ್ಲೆಲ್ಲ 14 ಮಾರ್ಕ್ಸ್ ಇದ್ದಿಲ್ಲ, 6 ಮಾರ್ಕ್ಸ್ ಇತ್ತು, 2 ಮಾರ್ಕ್ಸ್ ಇತ್ತು. ಆ್ಯಂಡ್ 14 ಮಾರ್ಕ್ಸ್ ಇದ್ದಿಲ್ಲ, 10 ಮಾರ್ಕ್ಸ್ ಇತ್ತು. ಇದು ಬಂದು 8 ಮಾರ್ಕ್ಸ್ ಇತ್ತು, ಯಾಕಂದರೆ ನಾವು NEP ಬಂದು 60 ಮಾರ್ಕ್ಸ್ಗೆ ಬರೀತಿದ್ದು, ಬಟ್ SCP ಬಂದು ನೀವು 80 ಮಾರ್ಕ್ಸ್ಗಲ್ವಾ. ಸೊ 10 ಮಾರ್ಕ್ಸ್ದು 2 ಕೊಟ್ಟಿರ್ತಾರೆ, ನೀವು 1 ಆನ್ಸರ್ ಮಾಡಬೇಕು. ಆ್ಯಂಡ್ ನಿಮ್ಗೆ ಏನೇ ಒಂದು ಡೌಟ್ಸ್ ಇದ್ದರೂ ಪ್ಲೀಸ್ ಕಮೆಂಟ್ ಮಾಡಿ. ಆ್ಯಂಡ್ ಇಲ್ಲಿಗೆ ಕ್ವಶನ್ ಪೇಪರ್ ಅನ್ನೋದು ಎಂಡ್ ಆಗ್ತಿದೆ. ನೆಕ್ಸ್ಟ್ ಇದೇ ಥರ ಎಲ್ಲ ಸಬ್ಜೆಕ್ಟ್ದು ನಾನು ಕ್ವಶನ್ ಪೇಪರ್ ಮಾಡಾಕಿರ್ತೀನಿ. ಡಿಸ್ಕ್ರಿಪ್ಷನಲ್ಲೇ ಪ್ಲೇ ಲಿಸ್ಟ್ ಇರುತ್ತೆ, ಬೇಕು ಅಂದರೆ ಅಲ್ಲಿ ಕ್ಲಿಕ್ ಮಾಡಿ ನೀವು ಚೆಕ್ಔಟ್ ಮಾಡ್ಕೋಬೋದು. ಆ್ಯಂಡ್ ಇದೇ ಥರ ಕನ್ನಡ ಎಕ್ಸ್ಪ್ಲನೇಷನ್ ವೀಡಿಯೋಸ್ ಪ್ರತಿಯೊಂದು ಮಾಡಾಕಿದ್ದೀನಿ. ನೀವು ಹೊಸೊಬ್ಬರಾಗಿದ್ದರೆ ಒಂದ್ಕಿಂತ ನನ್ನ ಚಾನಲ್ನ ವಿಸಿಟ್ ಮಾಡಿಬಿಟ್ಟು ಪ್ಲೀಸ್ ನೋಡಿ, ಆ್ಯಂಡ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸಿ ನೆಕ್ಸ್ಟ್ ವೀಡಿಯೋ.